ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ 2,000 ಆದ್ರೂ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗಿದೆ. ಅಂದ್ರೆ ಈಗಾಗಲೇ ವಿಜಯನಗರ, ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿದೆ. ಹಾಗೆ ನಾಳೆ ಬೆಳಿಗ್ಗೆ ನಿಮಗೆ ಮತ್ತೆ ದುಡ್ಡು ಜಮಾ ಆಗ್ತಾ ಇರುವಂತದ್ದು. ಹಾಗಾದ್ರೆ ನಾಳೆ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ ಅಂತ ನಾವು ನೋಡೋಣ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ 28,608 ಕೋಟಿಯಷ್ಟು ದುಡ್ಡನ್ನ ಮೀಸಲಿಡಲಾಗಿದೆ ಬಜೆಟ್ ಮಂಡನೆಯಲ್ಲಿ. ಹೀಗಾಗಿ ಇಷ್ಟು ದುಡ್ಡು ಗೃಹಲಕ್ಷ್ಮಿ ಯೋಜನೆಗೆ ಸಾಲತ್ತೆ ಈ ವರ್ಷದಲ್ಲಿ. 12 ತಿಂಗಳಗಷ್ಟು ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೀಸಲಿಡಲಾಗಿದೆ. ಹಾಗಾದ್ರೆ ಇಷ್ಟು ದುಡ್ಡನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗ್ತಾ ಇದ್ದು 28,608 ಕೋಟಿ ಬಿಡುಗಡೆ ಆಗಿದ್ದು, ಅದರಲ್ಲಿ ಈಗ ಸದ್ಯಕ್ಕೆ ಹಣಕಾಸು ಇಲಾಖೆಯಿಂದ ಎಷ್ಟು ದುಡ್ಡನ್ನ ಬಿಡುಗಡೆ ಮಾಡಲಾಗಿದೆ ಅದನ್ನ ನಾವು ತಿಳಿದುಕೊಳ್ಳೋಣ. ಆದ್ರೆ ಈ ಪತ್ರ ಕೂಡ ಕೊಡೋದು ಕಡ್ಡಾಯವಾಗಿದೆ. ಹೌದು ಸ್ನೇಹಿತರ, ಈ ಪತ್ರ ನೀವು ಕಡ್ಡಾಯವಾಗಿ ಕೊಡ್ಲೇಬೇಕು. ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡನ್ನ ಜಮಾ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ತಿದ್ದಾರೆ. ನಿಮಗೇನು ಈಗಾಗಲೇ 5ರಿಂದ 6 ಕಂತುಗಳು ಬರೋದಿದೆ, ಅದು ಬಿಡುಗಡೆ ಕೂಡ ಆಗತ್ತೆ. ಯಾವ್ಯಾವ ಕಂತುಗಳಂತ ನಾನು ಮುಂದೆ ಹೇಳ್ತೀನಿ. ಅಷ್ಟೆಲ್ಲ ಕಂತುಗಳನ್ನ ನೀವು ಪಡ್ಕೊಳ್ಬೇಕಂದ್ರೆ ಈ ಪತ್ರ ಕೊಡೋದು ಕಡ್ಡಾಯ. 2 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರಿಗೆ ದುಡ್ಡು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಹಾಗಾಗಿ ಬನ್ನಿ ಸ್ನೇಹಿತರೆ, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾವು ತಿಳಿದುಕೊಳ್ಳೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ಮೊದಲು ಈ 14 ಜಿಲ್ಲೆಗಳ ಮಹಿಳೆಯರಿಗಾದ್ರೂ ಬಿಡುಗಡೆ ಆಗ್ತಾ ಇದ್ದು, ಇದರ ಬಗ್ಗೆ ನಾವು ಮೊದಲು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ 5ರಿಂದ 6 ಕಂತುಗಳಾದ್ರೂ ಬರಬೇಕಾಗಿದೆ. ಬಹಳಷ್ಟು ಜನರಿಗೆ ಇದರ ಬಗ್ಗೆ ಗೊತ್ತಿಲ್ಲ. ಇರದೇ ಇರುವಂತಹ ಕಾರಣಕ್ಕಾಗಿ ಸರ್ಕಾರ 2 ಕಂತುಗಳನ್ನ ಯಾಮಾರಿಸಿಬಿಟ್ಟಿತ್ತು. ನಿಮಗೆ ಗೊತ್ತಿದೆಯೋ ಇಲ್ವೋ, ಬಹುತೇಕ 2 ಕಂತುಗಳನ್ನ ಸರ್ಕಾರ ಯಾಮಾರಿಸಿಬಿಟ್ಟಿತ್ತು. ಯಾವಾಗಂದ್ರೆ ಹೋದ ವರ್ಷದ 2025ರ ಪ್ರಾರಂಭದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಕೊಟ್ಟಿರ್ಲಿಲ್ಲ ಅಂತ ನಾನು ಹೇಳಿದ್ನಲ್ಲ, ಅದರ ಬಗ್ಗೆ ಸಾಕಷ್ಟು ಚರ್ಚೆ ಆಯ್ತು. ಆದ್ರೆ ಅದನ್ನ ಕೊಡ್ತೀವಂತಾನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದ್ದಾರೆ. ಆದ್ರೆ ಇನ್ನೂ ಕೂಡ ಕೊಡ್ತಾ ಇಲ್ಲ. ಅದರ ಬದಲಿಗೆ ಈಗ ಏನ್ ಪೆಂಡಿಂಗ್ ಉಳಿದಿದ್ವಲ್ಲ ದುಡ್ಡುಗಳು, ಇವುಗಳನ್ನ ಕೊಡ್ತಿದ್ದಾರೆ. ಆದ್ರೆ ಆ 2 ಕಂತುಗಳನ್ನು ಕೂಡ ಕೊಡ್ಲೇಬೇಕು. ಬಿಜೆಪಿ ನಾಯಕರು ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಚಳಿಗಾಲದ ಅಧಿವೇಶನದಲ್ಲಿ ಆ 5,000 ಕೋಟಿ ಹಣ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆಗಳನ್ನ ಮಾಡ್ತಾರೆ. ಯಾಕಂದ್ರೆ 2,500 ಕೋಟಿ ಒಂದು ಕಂತಿನ ದುಡ್ಡು ಆದ್ರೆ 5,000 ಕೋಟಿ ಹಣ 2 ಕಂತಿಗಳಿಗೆ ಸಾಲತ್ತೆ. ಹೀಗಾಗಿ 5,000 ಕೋಟಿ ಹಣವನ್ನ 2 ಕಂತುಗಳನ್ನ ಸರ್ಕಾರ ಕೊಟ್ಟಿರ್ಲಿಲ್ಲ. ಆ 5,000 ಕೋಟಿ ಹಣವನ್ನ ಯಾರು ನುಂಗಾಕಿದ್ರು? ಹಣಕಾಸು ಇಲಾಖೆ ನುಂಗಾಕ್ತಾ, ಅಥವಾ ನೀವು ನುಂಗಾಕಿದ್ರ, ಅಥವಾ ನಿಮ್ಮ ಇಲಾಖೆ ನುಂಗಾಕಿತಾ ಅನ್ನುವಂತಹ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಇದನ್ನ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಸರ್ಕಾರ ಹೋದ ವರ್ಷದ ಪ್ರಾರಂಭದಲ್ಲಿ ಜನವರಿ ತಿಂಗಳ ಹಣವನ್ನ ಕೊಟ್ರು, ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನ ಜಮಾ ಮಾಡಿದ್ರು. ಉಳಿದಿರ್ತಕ್ಕಂತಹ ಮಧ್ಯದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಕೊಡ್ಲೇ ಇಲ್ಲ. ಹೀಗಾಗಿ ಈ ಪ್ರಶ್ನೆ ಬರುತ್ತೆ, 2 ಕಂತುಗಳು ಎಲ್ಲೋಯ್ತು ಅಂತ. ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಹಣಕಾಸು ಇಲಾಖೆಯಿಂದ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ ಅಂತಾನು ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆರೋಪವನ್ನ ಮಾಡ್ತಾರೆ. ಹಣಕಾಸು ಇಲಾಖೆಯನ್ನು ಕೂಡ ನೋಟಿಸ್ ಅನ್ನ ಕಳಿಸಿರ್ತೀನಿ, ಆದ್ರೆ ಸರಿಯಾದ ಟೈಮ್ಗೆ ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದೆ. ಅದು ಅವರಿಗೆ ಅವರ ಸರ್ಕಾರಕ್ಕೆ ಬಿಟ್ಟ ವಿಚಾರ. ಹೀಗಾಗಿ ಬಿಜೆಪಿ ನಾಯಕರು ಹೇಳ್ತಾರೆ, ನಿಮ್ಮ ಹತ್ರ ದುಡ್ಡು ಇದ್ರೆ ಇದೆ, ನಾವು ಕೊಡ್ತೀವಿ ಅಂತ ಹೇಳಿ, ಇಲ್ಲಾಂದ್ರೆ ಇಲ್ಲ ಅಂತ ಬಿಟ್ಟು ಬಿಡಿ, ನಾವು ಕೇಳೋದನ್ನೇ ಬಿಟ್ಟು ಬಿಡ್ತೀವಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಹಿಳೆಯರಿಗೆ ಭರವಸೆಯನ್ನ ಕೊಟ್ಟು ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಯಾಮಾರಿಸೋದು ಬೇಡಾಗಿದೆ ನಮಗೆ. 5,000 ಕೋಟಿ ಹಣವನ್ನ ನೀವು ಆದಷ್ಟು ಬೇಗ ಬಿಡುಗಡೆ ಮಾಡ್ಲೇಬೇಕಂತ ಹೇಳ್ಬಿಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದಾಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೂ ಕೂಡ ಬರುತ್ತೆ 2 ಕಂತುಗಳು ಪೆಂಡಿಂಗ್ ಉಳಿದಿರೋದು. ತದನಂತರ ಅವುಗಳನ್ನ ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂತಹ ಭರವಸೆಯನ್ನ ಕೊಟ್ಟು ಆ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಭರವಸೆಯನ್ನ ಕೊಟ್ಟಿರ್ತಾರೆ. ಹೀಗಾಗಿ ಆ 2 ಕಂತುಗಳು ಕೂಡ ಬರಬೇಕಾಗಿದೆ. ಹೀಗಾಗಿ ಅಂತಹ ಒಂದು ಕಂತುಗಳನ್ನ ನೀವು ಮರಿಬಾರದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇನ್ನು ಇದರ ಜೊತೆಗೇನೆ 27ನೇ ಕಂತಿನ ಹಣ ಡಿಸೆಂಬರ್ ತಿಂಗಳನ್ನ ಬರ್ತಾ ಇದೆ. ಹೋದ ವರ್ಷದ ನವೆಂಬರ್ 26ನೇ ಕಂತು ಕ್ಲಿಯರ್ ಆಗ್ತಾ ಇದೆ, ಆಗಿದೆ ಕೂಡ. ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ರೆ ಅವ್ರಿಗೂ ಕೂಡ ಕ್ಲಿಯರ್ ಆಗತ್ತೆ. ಇನ್ನು 27 ಡಿಸೆಂಬರ್ ತಿಂಗಳ ಹಣ, ಈ ವರ್ಷದಲ್ಲಿ 28 ಜನವರಿ ತಿಂಗಳ ಹಣ, 29
ಫೆಬ್ರವರಿ ತಿಂಗಳ ಹಣ. ಇನ್ನೇನು ಮಾರ್ಚ್ ಮುಗಿಲಿಕ್ ಬಂತು, ಅರ್ಧಕ್ಕರ್ಧ ತಿಂಗಳಾಯ್ತು. ಇವುಗಳನ್ನ ಜಮಾ ಮಾಡ್ತಾ ಇದು ತಿಂಗಳು ಮುಗಿದೋಗುತ್ತೆ. ಹೀಗಾಗಿ 29 ಆದ ಮೇಲೆ 30 ತಿಂಗಳು ಅಂದ್ರೆ 30ನೇ ಕಂತಿನ ಹಣ ಈ ಮಾರ್ಚ್ ತಿಂಗಳ ಹಣ ಕೂಡ ಬರಬೇಕಾಗತ್ತೆ. ಸರಿಸುಮಾರು 5ರಿಂದ 6 ಕಂತುಗಳಾದ್ರೂ ನಿಮಗ್ ಬರಬೇಕು. ಒಬ್ಬೊಬ್ಬ ಮಹಿಳೆಯರಿಗೂ ಕೂಡ ಎಷ್ಟು 10,000ದಿಂದ 12,000 ದುಡ್ಡು ಜಮಾ ಆಗಬೇಕಾಗಿದೆ. ಸೊ ಅಷ್ಟು ದುಡ್ಡನ್ನ ರಾಜ್ಯ ಸರ್ಕಾರ ಕೊಡತ್ತಾ? ಖಂಡಿತವಾಗ್ಲೂ ಕೊಡ್ಲೇಬೇಕು. ಅದನ್ನ ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಕೊಡತ್ತಂತಾನು ಕೂಡ ಹೇಳಿದೆ. ಯಾಕಂದ್ರೆ ಈ ವರ್ಷದಲ್ಲಿ ಎಷ್ಟು ದುಡ್ಡು ಬೇಕು, ಎಷ್ಟು ಖರ್ಚು ವೆಚ್ಚ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗತ್ತೋ ಅಷ್ಟು ದುಡ್ಡಂತೂ ಇದೆ. 12 ತಿಂಗಳಿಗೆ ಸುಮಾರು 30,000 ಕೋಟಿ ಹಣದಷ್ಟು ದುಡ್ಡು ಬೇಕಾಗತ್ತೆ. ಅಷ್ಟು ಎಲ್ಲ ಹತ್ತೋದಿಲ್ಲ. ಅದರಲ್ಲಿ ಒಂದು 2,000 ಕೋಟಿ ಹಣ ಉಳಿಬಹುದು. ಹಾಗಾಗಿ 28,000 ಕೋಟಿ 608 ಕೋಟಿ ಅಂದ್ರೆ 28,608 ಕೋಟಿ ದುಡ್ಡನ್ನ ಮೀಸಲಿಟ್ಟಿದ್ದು. ಅಷ್ಟು ದುಡ್ಡನ್ನ ನಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ. ಇನ್ನು ಈ ದುಡ್ಡೇನು ರಿಲೀಸ್ ಆಗತ್ತೆ, ಆದ್ರೆ ನಿಮ್ಮ ಖಾತೆಗಳಿಗೆ ದುಡ್ಡು ಬರಬೇಕಲ್ವಾ? ನೀವು ಎಲಿಜಿಬಲ್ ಇದೀರಾ ಇಲ್ವಾ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ. ಸೊ ಹಾಗಾದ್ರೆ ಅದರ ಬಗ್ಗೆ ನಾವು ನೋಡೋದಾದ್ರೆ ಅದಕ್ಕಿಂತ ಮುಂಚೆ ನಾನು ಜಿಲ್ಲೆಗಳನ್ನ ತಿಳಿಸ್ಬಿಡ್ತೀನಿ. ನಾಳೆ ಯಾವ ಜಿಲ್ಲೆಗಳಿಗೆ ದುಡ್ಡು ಬರಲಿದೆ ಅನ್ನುವಂಥದ್ದನ್ನ. ಸೊ ಈಗಾಗಲೇ ಬಂದಿರತಕ್ಕಂತಹ ಜಿಲ್ಲೆಗಳನ್ನು ಕೂಡ ಹೇಳಿದೀನಿ. ಅಲ್ಲಿ ಕೂಡ ಸಾಕಷ್ಟು ಇನ್ನು ಬಾಕಿ ಉಳಿದಿದ್ದಾರೆ ಮಹಿಳೆಯರು. ಈಗ ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ದಾವಣಗೆರೆ, ಕೊಡಗು, ಮಂಡ್ಯ, ಚಾಮರಾಜನಗರ, ಶಿವಮೊಗ್ಗ, ಚಿತ್ರದುರ್ಗ, ಮಂಗಳೂರು, ಚಿಕ್ಕಮಗಳೂರು, ಉಡುಪಿ, ಅದೇ ರೀತಿಯಾಗಿ ವಿಜಯನಗರ, ಬೆಳಗಾವಿ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಜಮೆ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ನೀವು ಎಲ್ಲರೂ ಕೂಡ ವೇಟ್ ಮಾಡ್ಲೇಬೇಕಾಗತ್ತೆ. ಸದ್ಯಕ್ಕೆ 27ನೇ ಕಂತಿನ ಹಣ ಜಮಾ ಆಗ್ಲಿಕ್ಕೆ ಕೂಡ ಪ್ರಾರಂಭವಾಗಿದೆ. ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಜಮಾ ಆಗೋದಿಲ್ಲ. ಇನ್ನು ಬಹಳ ದಿನ ಟೈಮ್ ತೆಗೆದುಕೊಳ್ಳುತ್ತೆ ಅಂತೇನಿಲ್ಲ. ಯಾಕಂದ್ರೆ ಬಜೆಟ್ ಮಂಡನೆ ಆದ ಬಳಿಕ ನಾನು ದಿಢೀರನೆ ದುಡ್ಡು ರಿಲೀಸ್ ಮಾಡ್ತೀನಿ. ಈಗಾಗಲೇ ಯುಗಾದಿ ಹಬ್ಬಕ್ಕೂ ಕೂಡ ನಾನು ಗುಡ್ ನ್ಯೂಸ್ ಕೊಡ್ತೀನಿ. ಅದೇ ರೀತಿಯಾಗಿ ರಂಜಾನ್ ಹಬ್ಬನೂ ಕೂಡ ಬರ್ತಾ ಇದೆ. ಸೊ ಅದಕ್ಕೂ ಕೂಡ ನಾವು ಮಹಿಳೆಯರ ಖಾತೆಗಳಿಗೆ ದುಡ್ಡನ್ನ ಜಮಾ ಮಾಡ್ತೀವಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಅದರ ಪ್ರಕಾರ ಈಗಾಗಲೇ 2 ಕಂತುಗಳನ್ನ ಮತ್ತೆ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ 26 ನವೆಂಬರ್ ತಿಂಗಳ ಹಣ, 27 ಡಿಸೆಂಬರ್ ತಿಂಗಳ ಹಣ. ಸೊ ಈ 2 ತಿಂಗಳ ಹಣವನ್ನ ಕೊಡ್ತಿದ್ದಾರೆ. ಇದಾದ ಬಳಿಕ ಈ ವರ್ಷದಲ್ಲಿ ಕೂಡ ಜನವರಿ, ಫೆಬ್ರವರಿ ತಿಂಗಳ ಹಣವನ್ನ ಕೊಡಬೇಕು. ಹೋದ ವರ್ಷದ 2 ಕಂತುಗಳನ್ನ ಮತ್ತೆ ಕೊಡಬೇಕು. ಇದೆಲ್ಲವೂ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ. ವರಿ ಮಾಡ್ಕೊಳ್ಬೇಡಿ. ಎಲ್ಲ ಕಂತುಗಳನ್ನ ಒಂದೊಂದಾಗಿನೇ ಕ್ಲಿಯರ್ ಮಾಡ್ತಾ ಬರ್ತಿದ್ದಾರೆ. ಅಂದ್ರೆ ಹಿಂದಿನ ದಿನಗಳನ್ನ ಈ ದಿನಗಳಲ್ಲಿ ಕಂಪೇರ್ ಮಾಡಿದ್ರೆ ಈಗಾಗಲೇ ಎಷ್ಟು ದುಡ್ಡುಗಳು ಬಿಡುಗಡೆ ಆಗಿದೆಯೋ ನೀವು ತಿಳ್ಕೊಳ್ಬಹುದು. ಒಂದಾದ ಮೇಲೆ ಒಂದು ಕಂತುಗಳನ್ನ ಕ್ಲಿಯರ್ ಮಾಡ್ತಿದಾರಂತ. ಈಗ ಇದನ್ನ ಹೊರತುಪಡಿಸಿ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಬಹಳಷ್ಟು ಮಹಿಳೆಯರ ಒಂದು ಅಕೌಂಟ್ಗಳು ಚಾಲ್ತಿಯಲ್ಲಿ ಇಲ್ಲ. ಅದೇ ರೀತಿಯಾಗಿ ಬಹಳಷ್ಟು ಮಹಿಳೆಯರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಕುಟುಂಬಸ್ಥರು ದುಡ್ಡನ್ನ ಪಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಹೇಳ್ತಾ ಇದೆ, ಈ ರೀತಿ ಯಾರು ಮಾಡ್ತಾ ಇದ್ರಿ ನಿಮ್ಮ ರೇಷನ್ ಕಾರ್ಡ್ ಅನ್ನ ನಾವು ರದ್ದು ಮಾಡ್ತೀವಿ. ಈಗಾಗಲೇ SIR ಪ್ರಕ್ರಿಯೆ ನಡೀತಾ ಇದೆ. ಅದರ ಆಧಾರದ ಮೇಲೆ ಸಾಕಷ್ಟು ಜನ ಸಿಕ್ಕಿ ಬಿದ್ದಿದ್ದಾರೆ ಕೂಡ. ಹಾಗಾಗಿ ಅವರ ರೇಷನ್ಸ್ ಕಾರ್ಡ್ ಗಳನ್ನ ರದ್ದು ಮಾಡಲಾಗಿದೆ. ಅದರಲ್ಲಿ ಅನುಮಾನ ಬಂದಂತವರದು ಕೂಡ ರದ್ದು ಮಾಡಲಾಗಿದೆ. ಯಾರು ತೀರಿ ಹೋಗಿದ್ದಾರೆ ರದ್ದು ಮಾಡಿದ್ರೆ ಅದು ಮುಗಿದೋಯ್ತು. ನೀವು ಬೇರೆ ಮಹಿಳೆಯರ ಹೆಸರನ್ನ ಸೇರ್ಪಡೆ ಮಾಡಿದ್ರೆ, ಮುಖ್ಯಸ್ಥೆಯನ್ನಾಗಿ ಮಾಡಿದ್ರೆ ಮತ್ತೆ ದುಡ್ಡು ಜಮಾ ಆಗತ್ತೆ, ಅದು ಬೇರೆ ವಿಷಯ. ಇನ್ನು ನೀವು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರ್ಲಿಲ್ಲ ಅಂತ ಅನ್ಕೊಳ್ಳಿ, ನೀವು ಒಂದು ಕೆಲಸ ಮಾಡಬಹುದು. ನಿಮ್ಮ ಲೈಫ್ ಸರ್ಟಿಫಿಕೇಟು ಅಂದ್ರೆ ಜೀವಿತ ಪ್ರಮಾಣ ಪತ್ರವನ್ನ ಯಾವ ಬ್ಯಾಂಕ್ ಅಕೌಂಟ್ ಅನ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿರ್ತೀರಿ ಆ ಬ್ಯಾಂಕ್ಗೆ ಹೋಗಿ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಬೇಕು. ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ. ಇದನ್ನ ಪ್ರತಿಯೊಬ್ಬ ಮಹಿಳೆಯರು ಕೂಡ ಮಾಡಬೇಕಾದಂತದ್ದು. ಹಾಗಾಗಿ ಈ ಒಂದು ವಿಷಯವನ್ನ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಗಿದೆ ಅಂತಾನು ಕೂಡ ಅನ್ಕೊಳ್ತೀನಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದ. ಈ ವಿಷಯವನ್ನ ಒಟ್ಟಾರೆಯಾಗಿ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.